ನಮ್ಮ ಹಿಂದೆ ಅದೃಷ್ಟ ಹೆಂಗೋ ಅತ್ಲಾಗೆ ಗಂಡ ಮೋಸ ಮಾಡ್ದ ಅಂತ ನಾವು ತುಂಬಾ ಬೇಜಾರಾಗಿದ್ವಿ. ಆದ್ರೆ ದೇವ್ರು ಇನ್ನೊಂದ್ ಕಡೆಯಿಂದ ಸುಖ ಕೊಟ್ಟ. ಈಗ ದೊಡ್ಡದಾಗಿ ಮನೆ ಕಟ್ತಾ ಇದಾರಂತೆ. ಅದಕ್ಕೆ ಮನೆ ಹೆಂಗ್ ಕಟ್ತಾ ಇದಾರೆ, ಎಷ್ಟು ಆಯ್ ಹಾಕಿದಾರೆ, ಎಷ್ಟು ದೊಡ್ಡದ್ ಕಟ್ತಾ ಇದೆ ಅಂತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀನಿ. ನಮ್ಮ ಮಾಯಿಂದ ಅದೃಷ್ಟನೋ ಅದೃಷ್ಟ. ಮಾಯಾ, ಮಾಯಾ ಮಗಳೇ, ಅಮ್ಮ ನೀನಾ? ಏನಮ್ಮ ಇದು ಇದಕ್ಕಿದಂಗೆ ಬಂದ್ಬಿಟ್ಟಿದ್ಯಾ? ಚೆನ್ನಾಗಿದ್ಯಾ? ಎಲ್ಲರೂ ಚೆನ್ನಾಗಿದ್ದಾರ ಮನೇಲಿ? ಅಯ್ಯೋ ನಾವ್ ಏನ್ ಚಂದನ ಏನೋ, ನೀನ್ ಸುಖವಾಗಿದ್ಯಲ್ಲ ಅಷ್ಟೇ ಸಾಕು. ಚೆನ್ನಾಗಿದ್ಯಾ ತಾನೆ? ದುಡ್ಡೆಲ್ಲ ಬಂತ? ಒಂದ್ ಎಕರೆ ಮಾರಿದ್ದು ಎಷ್ಟು ಬಂತು? 50 ಲಕ್ಷ ಅಮ್ಮ ಬಂತು. ಅದೆಲ್ಲನ ಮನೆ ಕಟ್ಟಿಸ್ತಾ ಇದೀವಲ್ಲ ಅವ್ರಿಗೆ ಕೊಡಕ್ಕೆ ಅಂತನ ಕೊಟ್ಟಿದೀವಿ. ಸ್ವಲ್ಪ ಒಂದ್ ಅರ್ಧನ ಒಂದ್ 20 ಲಕ್ಷ ಕೊಟ್ಟಿದೀವಿ. ಇನ್ನು ಎಷ್ಟಾಗುತ್ತೆ ನೋಡಿ, ಚದ್ರದ ಲೆಕ್ಕ ಅಂತೆ. ಚದ್ರಕ್ಕೆ 2 ಲಕ್ಷ ಅಂತೆ. ಎಲ್ಲ ಮೆಟೀರಿಯಲ್ ಅವ್ರದೇನೆ. ಹೌದೇನೆ, ಒಳ್ಳೇದಾಯ್ತಲ್ಲ ನಿಮಗೆ. ಮೆಟೀರಿಯಲ್ ತರಿಸ್ಬೇಕು, ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡಿಸ್ಬೇಕು ಕೆಲಸನ, ಸಿಮೆಂಟ್ ತರಿಸ್ಬೇಕು ಅನ್ನೋ ಸಮಸ್ಯೆನೇ ಇರಲ್ಲ. ಎಲ್ಲ ಅವರೇ ತಂದು ಅವರೇ ಮಾಡ್ತಾರೆ. ಅಲ್ವೇ? ಹೌದಮ್ಮ, ಅದಕ್ಕೆ ನಾವು ನಿಂತ್ಕೊಂಡು ಆಗ್ಲಾಗ್ಲ ಓಡಾಡಕ್ಕಾಗಲ್ಲ, ತರ್ಸಕ್ಕಾಗಲ್ಲ ಅಂತ ಅವ್ರಿಗೆ ಒಪ್ಪರ್ಸ್ಬಿಟ್ಟಿದೀವಿ. ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದೀವಿ. ಈಗ ಎಲ್ಲನ ಆಗಿದ್ ಕಣಮ್ಮ. ಎಲ್ಲ ಇದು ಕಾಲಮ್ ಎಲ್ಲ ತೆಗ್ದು ಎಲ್ಲ ಇದನ್ನ ಹಾಕವ್ರೆ, ಪಿಲ್ಲರ್ ಹಾಕವ್ರೆ. ಹೌದೇನು? ಸರಿ ಸರಿ, ನಡಿ ಒಳಕ್ಕೆ. ಸರಿ ಬಾರಮ್ಮ, ಬಾ ಊಟ ಮಾಡ್ಕೊಂಡು ಹೋಗಿ ನೋಡ್ಕೊಂಬರೋಣ ಬಾ. ಕುಕ್ಕಣಮ್ಮ, ಕುಕ್ಕ. ಕುಕ್ಕ ಮದಂಗಿಲ್ಲಿ ತಗ, ಈ ಬ್ಯಾಗ್ನಾಗೆ ಹಣ್ಣು ಹೂವು ಇದಾವೆ, ತಗ ಒಳಕಿಕ್ಕು. ಸರಿ ಇಕ್ತೀನಿ ಅಮ್ಮ. ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ ಕಣಮ್ಮ. ಹೆಂಗೋ ಬಿಡಮ್ಮ, ನೀನ್ ಕಾಲಿಟ್ಗಳಿಗೆ ನಿಮ್ಮ ಅತ್ತೆಗೂ ನಿನ್ ಗಂಡಿಗೂ ಅದೃಷ್ಟ ಬಂತು ಅನ್ಸುತ್ತೆ. ಸದ್ಯಕ್ಕೆ ಎಲ್ಲ ನಿನ್ನೆ ಸೆಗೆ ಮಾಡಿಸ್ಕೊ. ಆ ಮುತ್ಕಿ ಸೆಗೆ ನಿನ್ ಗಣ್ಣೆ ಸೆಗೆ ಮಾಡಿಸ್ಬೇಡ. ನೋಡ್ದ ಈ ಜಯಮ್ಮನ್ನ ಬತ್ತಿದಂಗೆನೆ ಆಲೆನೆ ಹೆಂಗೆ ಹೇಳ್ಕೊಡ್ತಾ ಇದ್ದಲ್ಲ ಈ ಮಗಳಿಗೆ. ಅದಕ್ಕೆ ಮತ್ತೆ ಇವ್ರಿಗೆ ಏನೂ ಸಿಗಲ್ಲ. ಇವ್ರ ಆಸೆ ಪಟ್ಟಿದ್ದೇನು ನೆರವೇರಲ್ಲ, ಇಂಥ ದುರಾಸೆ ಇರೋದಕ್ಕೆ. ಅಯ್ಯೋ ಅಮ್ಮ, ಅಲ್ಲೇ ಅತ್ತೆ ಇದಾರೆ, ಸುಮ್ಮನೆ ಇರು. ಹೌದಾ? ಹಂಗಲ್ಲ ಕಣೆ, ಅಂದ್ರೆ ಅದೇ ನಿಮ್ಮ ಅತ್ತೆನೂ ನಿನ್ ಗಂಡನೂ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ದೆ. ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು. ಅವರಿಂದಾನೆ ತಾನೆ ನಿನ್ಗೆ ಇಷ್ಟೆಲ್ಲನ ಸಿಕ್ಕಿರೋದು. ಆಸ್ತಿ ಒಡವೆ ಅಲ್ಲ, ದುಡ್ಡು ಎಲ್ಲನ. ಈಗ ಹೊಸ ಮನೆ ಕಟ್ಟಿಸ್ತಾ ಇದೆಯಾ, ಒಂದಿಷ್ಟು ಒಡವೆ ಗಿಡವೆ ಮಾಡಿಸ್ಕೋ. ಗೃಹ ಪ್ರವೇಶದಾಗೆ ಹಾಕಮೆಂತೆ ನೋಡಿದವರೆಲ್ಲ ನೋಡಿ ಜಯಮ್ಮನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಮೈ ತುಂಬಾ ಒಡವೆ ಹಾಕೊಂಡಾಳೆ ಅಂತಾನ ಹೊಟ್ಟೆ ಕಿಚ್ಕೊಡ್ಬೇಕು. ಜಯಮ್ಮ, ಜಯಮ್ಮ, ಏನ್ ನೆಂಟ್ರು? ಏನ್ ಸಮಾಚಾರ? ಎಲ್ಗೋಗಿದ್ದಕ್ಕ? ಚೆನ್ನಾಗಿದೀಯಾ? ಇಷ್ಟೊತ್ತು ಚೆನ್ನಾಗಿದ್ವಮ್ಮ, ಇನ್ನೀನು ಬಂದಲ್ಲ ಏನ್ ಶಿವರು ನಮ್ ಗ್ರಾಚಾರ. ಅಯ್ಯೋ ಯಾಕ ಹಂಗಂತೀಯ ಮುದಂಗಜ್ಜಿ? ನಾನೇನ್ ಮಾಡ್ದೆ? ಸುಮ್ನಿರು, ನನ್ ಮಗಳು ಬಂದ ದೆಸೆಯಿಂದನ ನಿಮ್ ಮನೆಗೆ ಒಳ್ಳೇದಾಗೈತೆ. ಯಾಕೆ ಹಂಗ ಮಾತಾಡ್ತಾ ಇದ್ಯಾ? ನೀನು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ. ಈಗಲೇ ಇಷ್ಟೆಲ್ಲ ಹೇಳ್ಕೊಡ್ತೀಯ ಮಗಳಿಗೆ. ಆ ಮುದ್ಕಿ ಹಂಗೆ ಹಿಂಗೆ ಎಲ್ಲ ನಿನ್ನೆ ಸಿ ಮಾಡಿಸ್ಕಂತಾನ ಇಲ್ಲದೆಲ್ಲ ಹೇಳ್ಕೊಡ್ತೀಯ. ಇನ್ನು ಮುಂದೆ ಹೆಂಗೇನೋ ಏನು ಕತ್ತೀಯ. ಇಲ್ಲಿ ನಾವು ಚೆನ್ನಾಗಿದ್ದೀವಿ. ನಿನ್ನ ಮಗಳೂ ಒಂದಿಟ್ಟು ಅಹಂಕಾರ ಕಮ್ಮಿ ಮಾಡ್ಕೊಂಡು ಹೊಸ ಮನೆ ಆಗ್ತೈತೆ, ನಾವು ಚೆನ್ನಾಗಿರ್ತೀವಿ ಅಂತ ನೆಮ್ಮದಿಯಾಗಿದ್ದಾಳೆ. ಅವಳ ಮನ್ಸನ್ನು ಹಾಳು ಮಾಡಬೇಡ ನೀನು ಬಂದಿಲ್ಲಿ. ಗೊತ್ತಾಯ್ತಾ? ಅಯ್ಯೋ ನಾನು ಯಾಕೆ ಇಲ್ಲದೆಲ್ಲ ಹೇಳ್ಕೊಡೋಣ? ನಾನೇನು ಹೇಳ್ಕೊಡಲ್ಲಪ್ಪ. ನಾನು ಯಾಕೆ ಹೇಳ್ಕೊಡೋಣ? ನನ್ನ ಮಗಳಿಗೆ ಏನು ಬುದ್ಧಿ ಇಲ್ಲ ಅನ್ಕೊಂಡಿದ್ದೆ ಹೇಳ್ಕೊಡಕ್ಕೆ? ಅವಳೇ ನನಗೆ ಬುದ್ಧಿ ಹೇಳ್ತಾಳೆ, ಗೊತ್ತಾ? ಹೆಂಗಿರ್ಬೇಕು, ಎಲ್ಲಿ ಹೆಂಗ್ ನಡ್ಕೋಬೇಕು ಅಂತಾನ. ನಿನ್ ಮೇಲೆ ತುಂಬಾ ಪ್ರೀತಿ ಐತಿ. ನಮ್ಮ ಅತ್ತೆ ಅಂತ ಹೇಳ್ತಲೇ ಇರ್ತಾಳೆ. ಯಾವಾಗ ಫೋನ್ ಮಾಡಿರೋನು ನಮ್ಮ ಅತ್ತೆ ನಮ್ಮ ಯಜಮಾನ್ರು ಅಂತ ಹೇಳ್ತಲೇ ಇರ್ತಾಳೆ. ಅವರಿಂದ ನನಗೆ ಇವತ್ತು ಒಳ್ಳೆ ಜೀವನ ಸಿಕ್ಕೈತಿ ಅಂತ ಹೇಳ್ತಿರ್ತಾಳೆ. ಹೌದಾ? ಸರಿ ಸರಿ ಕುಕ್ಕ. ನಾನು ಕುಕ್ಕ ಮಂಗಿಲ್ಲ. ಅಲ್ಲಿ ನೀವು ಮನೆ ಕಟ್ಟಿಸ್ತಾ ಇದ್ದೀರಲ್ವಾ, ಎಲ್ಲಿವರೆಗೂ ಬಂದೈತೆ ಅಂತ ಹೋಗಿ ನೋಡ್ಕೊಂಡ್ ಬರ್ಬೇಕು. ಹೌದಾ? ಹೋಗಿ ನೋಡ್ಕೊಂಡು ಜಲ್ದ್ ಬಾ. ಮಯ ಕರ್ಕೊಂಡು ಹೋಗಮ್ಮ. ಸರಿ ಅತ್ತೆ, ಆಯ್ತು. ಅಮ್ಮ ನಡಿ ಹೋಗಿ ನೋಡ್ಕೊ ಬರೋಣ. ಭಾರಿ ಇದ್ದಾಳೆ ಈ ಜಯಮ್ಮ. ಈ ಮಾಯಿನ್ನೂ ನಂಬಕ್ಕಾಗಲ್ಲ. ಎಲ್ಲ ಅದಕ್ಕೆ ಮತ್ತೀಗ ನಾನು ನೆಸಿ ಮಾಡಿಸ್ಕೊಂಡಿರೋದು. ಇವ್ರ ಜಂಬದಾರು ಅಂತಾನ. ನಾಳೆ ದಿವಸ ಮನೆ ಆಯ್ತು ನನ್ನ ಹೆಸ್ರಿಗೈತೆ ಅಂತಾನ. ನನ್ನ ಮನೆಯಿಂದ ಆಚೆ ಓಡಿಸಿರಿ ನಾನೇನ್ ಮಾಡೋಣ? ನಾನೇನಷ್ಟು ದಡ್ಡಿ ಅಲ್ಲ ಕಣಿ ಜಯಮ್ಮ. ನನಗೂ ಬುದ್ಧಿ ಐತಿ. ನೀವೆಂತರು ಅಂತ ನಾನು ನೋಡಿಲ್ವಾ? ನನ್ನ ಮಗ ಮದುವೆ ಆದಾಗಿಂದ ನೋಡ್ತಲೇ ಇದ್ದೀನಿ. ಅಮ್ಮ ಯಾಕಮ್ಮ ಬಂದ ತಕ್ಷಣ ನೀನು ಹಂಗೆಲ್ಲ ಹೇಳ್ತೀಯ? ನಾನು ಹೆಂಗೋ ಅವ್ರನ್ನಿಬ್ರು ಒಳ್ಳೆಯವ್ರನ್ನ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ನೀನು ಬಂದು ಇಲ್ಲದೆಲ್ಲ ಹೇಳಿ ಸುಮ್ಮನೆ ನನ್ನ ಮೇಲೆ ಅನುಮಾನ ಬರೋ ಥರ ಮಾಡಬೇಡ. ಸುಮ್ಮನೆ ನಡಿ. ಅಲ್ವೇ, ನಿನಗೆ ಮುಂದಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಏನೋ ಜಗಳ ಆಗಿ ನನ್ನ ಮನೆ ಅಂತ ನಿಮ್ಮ ಅತ್ತೆ ಮನೆ ಬಿಟ್ಕೊಳ್ಸಿರಿ, ಇನ್ನು ನಿನ್ ಗಂಡನು ಅದಕ್ಕೇನೆ ನಿಮ್ಮ ಹೆಸರಿನಾಗಿದ್ರೆ ಅವಳನ್ನ ಮನೆ ಬಿಟ್ಕೊಳ್ಸ್ಬೋದು ಅಂತ ನಾನು ಹೇಳಿದ್ದು ಅಷ್ಟೇನೆ. ಬುದ್ಧಿವಂತರಾಗಿರ್ಬೇಕು. ಆ ಜಮೀನು ಹೆಂಗು ಅವಳ ಹೆಸರಿನಾಗೈತಿ. 5 ಎಕರೆಗೆ 1 ಎಕರೆ ಮಾರಿ 4 ಎಕರೆ ಅವಳ ಹೆಸರಾಗೆ ಐತೆ. ಆ ಜಮೀನು ಅಷ್ಟೆಲ್ಲ ಐತೆ. ಅದಕ್ಕೆ ಮತ್ತೆ ಅಷ್ಟೆಲ್ಲ ಇದ್ಮೇಲೆ ಅದನ್ನೆಲ್ಲ ನಾನು ನಮ್ಮ ಹೆಸರು ಮಾಡಿಸ್ಕೊಂಬದ್ ಬೇಡವಾ? ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಹೆಸರು ಮಾಡಿಸ್ತಾರೆ ತಾನೆ. ನೀನೊಬ್ಳು, ನಿನ್ ಬುದ್ಧಿನೇ ಇಲ್ಲ. ಸುಮ್ಮನೆ ನಡಿ.
ಓ ಹೌದಲ್ವಾ, ಅದಕ್ಕೆನಾ ನೀನು ಇಷ್ಟು ಚೆನ್ನಾಗಿರೋದು. ನಿಮ್ಮ ಅತ್ತೆ ಜೊತೆಗೆ ಒಳ್ಳೆ ಕೆಲಸ ಮಾಡ್ತಾ ಇದೀಯ. ನನಗೆ ಒಳಿಲೇ ಇಲ್ಲ ನೋಡು ಈ ವಿಷಯ. ಸುಮ್ಮನೆ ನಡಿ ಇವಾಗ. ಬಾರಮ್ಮ ಬೇಗ ಬೇಗ ಬಾ, ಬೇಗ ಬೇಗ. ಇದೆ ನಾವು ಮನೆ ಕಟ್ತಾ ಇರೋದು. ಅಯ್ಯೋ ಅಯ್ಯೋ, ಇದೇನೆ ಇಷ್ಟೊಂದು ಪಿಲ್ಲರ್ ಹಾಕಿವ್ರಿ? ಎಷ್ಟಿದಾವೆ ಪಿಲ್ಲರು? 16 ಪಿಲ್ಲರ್ ಕಣಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಸೊಂಪುನು ಇಷ್ಟು ದೊಡ್ಡದ್ ಕಟ್ಟವ್ರಿ ಆಲೇನೆ. ಹೌದಮ್ಮ, ಫಸ್ಟ್ ಸೊಂಪು ಕಟ್ಕೊಂಡು ಆಮೇಲೆನೆ ಇದೆಲ್ಲ ಪಿಲ್ಲರ್ ಹಾಕ್ಯಮದು. ಸೊಂಪು ಒಂದ್ 2 ಟ್ಯಾಂಕರ್ ನೀರು ಹಿಡಿತೆ, ಅಷ್ಟು ದೊಡ್ಡದಾಗೈತಮ್ಮ. ಹೌದಾ, ಇರ್ಲಿ ಇರ್ಲಿ. ಏನ್ ಕೆಲಸ ಮಾಡ್ತಾ ಇದ್ರಿ? ಯಾರು ಬಂದಿಲ್ಲ? ಕಟ್ಟೋದೆಲ್ಲ ಆಗೈತಮ್ಮ, ಇದಕ್ಕೆ ಬರ್ತಿ ತುಂಬಿಸ್ಬೇಕಲ್ಲ. ಅದಕ್ಕೆ ಮಣ್ಣೆಲ್ಲ ಒಡ್ಸಿದಾರೆ, ತುಂಬಿದ್ದಾರೆ. ಅದಕ್ಕೆಲ್ಲ ನೀರ್ ಬಿಡ್ಬೇಕು. ಸಾಯಂಕಾಲದ ಹೊತ್ನಾಗ ಬಂದು ಪೈಪ್ ಹಾಕಿ ನೀರ್ ಬಿಡ್ಬೇಕು. ನಮ್ಮ ಮನೆಯವರು ಎಲ್ಲ ಬಿಡ್ತಾರೆ. ಯಾಕೆ ಅವ್ರು ಬಿಡಲ್ಲ? ಮನೆ ಕಟ್ಟಾರ, ಅವ್ರಿಗೆ ಒಪ್ಪಿಸಿದ್ರ ಅಂದ್ಮೇಲೆ ಎಲ್ಲ ಬಿಡ್ಬೇಕಮ್ಮ. 2 ಲಕ್ಷ ಕೊಡ್ತೀರಾ ಚದ್ರಕ್ಕೆ ಅಂದ್ರೆ? ಹೌದ್ ಕಣಮ್ಮ, ಚದ್ರಕ್ಕೆ 2 ಲಕ್ಷ. ಬೇರೆ ಕಡೆ ಎಲ್ಲ 2,10,000 20,000 ಹಂಗ್ ಕೊಡ್ತಾರಂತೆ. ನಮ್ಮ ಮೇಸ್ತ್ರಿನೇ ಪರವಾಗಿಲ್ಲ, ಕಡಿಮೆ ತಾಂಡವನೇ. ಹೌದೇನು? ತುಂಬಾ ಸಂತೋಷ ಕಣೆ, ದೊಡ್ಡ ಮನೆ ಆಗತ್ತೆ. ಎಷ್ಟು ಆಯಾ? ಆಯಾ 25 ಕಣಮ್ಮ. ತುಂಬಾ ಚೆನ್ನಾಗ್ ಬರುತ್ತೆ. ಚೌಕಟ್ಟಾಗಿ ಬರುತ್ತೆ. 25 ಆಯನ 5 ಮನೆ. ಆಮೇಲೆ ಹೊರಗಡೆಗೆ ಎಲ್ ಶೇಪಲ್ಲಿ ಕಾಂಪೌಂಡ್ 10 ಅಡಿ. ಹೊರಗಡೆ ಕುತ್ಕೊಂಬಕು, ಊಟ ಮಾಡಕ್ಕೂ, ಹುಡುಗರಿಗೆ ಆಟ ಆಡಕ್ಕೂ ಚೆನ್ನಾಗಿರುತ್ತೆ ಅಂತ ಕಾಂಪೌಂಡ್ ಮಾಡಿದೀವಿ. 2 ಗೇಟ್ ಮಾಡ್ಯವ್ರೆ. ಆಮೇಲೆ ಒಂದ್ ಕಡೆಗೆ ಕಾರ್ ನಿಲ್ಸೋ ತರ ಪಾರ್ಕಿಂಗಿಗೆ ಗೇಟ್ ಮಾಡ್ಯವ್ರೆ. ಗೇಟ್ ಮಾಡ್ತಾರೆ, ಇನ್ನು ಮುಂದಕ್ಕೆ ಏನು ಮಾಡಿಲ್ಲ. ಹೌದಾ, ಹೆಂಗೋ ಬಿಡಮ್ಮ, ನಿನ್ನ ಅದೃಷ್ಟ ಬದಲಾಯ್ತು ಕಣೆ ಮಾಯಾ. ಆದ್ರೆ ನಮ್ಮ ಅದೃಷ್ಟನೇ ಬದಲಾಗ್ಲಿಲ್ಲ. ಯಾಕಮ್ಮ, ಏನಾಯ್ತು? ಕೋರ್ಟಿಗೆ ಕೇಸ್ ಹಾಕಿದ್ದಲ್ಲ, ಅದೇನಾಯ್ತು? ಏನಾನ ರಿಸಲ್ಟ್ ಬಂತಾ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ ಬಿಡೇ ಮಾಯಾ. ಸುಮ್ಮನೆ ಅದನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನಂದೇ ಒಂದು 20,000 ದುಡ್ಡು ಹೋಯ್ತು ಆ ಲಾಯರ್ಗೆ ಕೊಟ್ಟು. ಸುಮ್ಮನೆ ಬರುತ್ತೆ, ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ ಅಂತ ಆಸೆ ತೋರಿಸ್ತಾ ಆ ಲಾಯರು. ಏನು ಪ್ರಯತ್ನ ಆಗಲಿಲ್ಲ. ಕೊನೆಗೆ ಅವ್ರ ಕಡೆ ಅಂತಾನೆ ಆಯ್ತು. ಹೌದಾ? ಅಯ್ಯೋ ಛೇ, ಇಂಥ ಕೆಲಸ ಆಗ್ಬಾರ್ದಾಗಿತ್ತು ಕಣಮ್ಮ. ಛೇ, ಅದೊಂದಿಷ್ಟು ಒಂದು 2 ಎಕರೆನಾದ್ರೂ ಸಿಕ್ಕಿದ್ರೆ ನಿನಗೆ ಹೆಂಗೋ. ಅಲ್ಲಿ ಒಂದು 20-25 ಲಕ್ಷ ಇಲ್ವಾ ಎಕರೆಗೆ? ಒಂದು 50 ಲಕ್ಷನಾದ್ರೂ ದುಡ್ಡು ಬರೋದು. 2 ಲಕ್ಷ ಅಲ್ಲ, 2 ಎಕರೆ ಸಿಕ್ಕಿದ್ರೆ ಅಲ್ವೇ ನಿನಗೆ? ಹ್ಞೂ ಕಣೆ, ನಾನು ಅಟ್ಲೀಸ್ಟ್ ಒಂದು ಎಕರೆನಾದ್ರೂ ಕೊಡ್ಸಪ್ಪ ಅಂದೆ. ಇಲ್ಲ ಕಣಮ್ಮ, 1 ರೂಪಾಯಿನ ಅವ್ರ ಕಡೆಯಿಂದ ನಿನಗೆ ಸಿಗೋದಿಲ್ಲ. ನಿನ್ ಕೇಸು ಇಷ್ಟೇನೆ, ಮುಗೀತು, ಹೋಗಮ್ಮ ಅಂತ ಅಂದ ಲಾಯರ್ ನನ್ನ ಮಗ. ಥೂ, ದರಿದ್ರದವನು. 20,000 25,000 ದುಡ್ಡು ಖರ್ಚು ಮಾಡಿದೆ. ಓಡಾಡಕ್ಕೂ ಅದೇ ಆತ ಕೊಡಕ್ಕೂ, ಅವನಿಗೆ ಫೀಸ್ ಅಂತೆ, ಕೋಟಿ ಕಟ್ಟ ಫೀಸ್ ಅಂತೆ, ಅದೇ ಆತ ಮಾಡಿಸ್ಕೆ ಫೀಸು ಅದು ಇದು ಅಂತ ಇಸ್ಕೊಂಡ ಮಸ್ತಾಗಿ. ಹೋಗ್ಲಿ ಬಿಡತ್ತಾಗಿ. ಇನ್ನೇನ್ ಮಾಡ್ತೀಯ? ಇನ್ನೇನು ಅಣ್ಣ ಇದಾನಲ್ಲ, ಹಸುಗಳು ಕಾಯ್ತಾನ. 5 ಹಸುಗಳು ಇದಾವಲ್ಲ. ಇದೆಲ್ಲ ಇದಾವಮ್ಮ, 4 ಈಗ. ಅವನು 2 ಕಾರಿತಾವೆ, 2 ಕಾರಿ ಅಲ್ಲ, ಇಲ್ಲಾಗಿದಾವೆ 2 ಕಾರಿ ಅದು. ಅವಳೇನ್ ಮಾಡ್ತಾಳೆ ಅರಿತಾ ನಿನ್ ಸೊಸೆ? ಮರೆ ಮನೆ ಕೆಲಸ ಮಾಡ್ಕೊಂಡು ಮನೆಗಿರೋದಷ್ಟೇನಾ? ಅವಳು ಎಲ್ಲಾನ ಕೆಲಸ ಕಳಿಸ್ಬೇಕು ಕಣಮ್ಮ. ಸುಮ್ನ ಮನೆಗೆ ಮಸ್ತಾಗಿ ಕೆಲಸ ಇರ್ತಾವಲ್ಲ, 4 ಹಸುಗಳು. ಅವ್ ಸಗಣಿ ಬಸಾಕ್ಬೇಕು, ಮೈ ತೊಳಿಬೇಕು, ಓಕೆ, ಮುಸ್ರೆ ಇಕ್ಬೇಕು, ಮಾಡ್ಕೊಂಡು ಹೋಗ್ಬೇಕು, ಹಾಲು ಕರಿಬೇಕು, ಡೈರಿಗೆ ಹಾಕಿ ಬರ್ಬೇಕು, ಆಮೇಲೆ ಮನೆಗೆ ಬಂದಿಟ್ಟು ಮಜ್ಜಿಗೆ ಪಜ್ಜಿಗೆ ಕಡಿಬೇಕು. ಅದೆಲ್ಲ ಮಾಡಕ್ಕೆ ಅವಳು ಇದ್ದಾಳಲ್ಲ. ನನ್ಗೆ ಹೆಂಗ ಆರಾಮಾಗಿದ್ದೀನಿ. ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಗುತ್ತಲ್ಲ, ಪರವಾಗಿಲ್ಲ. ಹಾಲಿಂದೆ ಒಂದ್ ಸ್ವಲ್ಪ, ಇವಾಗ ಒಂದ್ ಸ್ವಲ್ಪ 20,000 ಸಿಗುತ್ತೆ. ಹೆಂಗೋ ನಡೆಯುತ್ತೆ ಬಿಡು. ಇದೆಲ್ಲ ಜಾಗ ನಿಂದೇನಾ? ಹೌದಮ್ಮ, ನಮ್ದೇನೆ. ಚೆನ್ನಾಗೈತಮ್ಮ. ಹೆಂಗೋ ಬೈಲಿಗೆ ಬಂದ್ಬಿಟ್ರಿ ಅತ್ತ. ಅಲ್ಲಿ ಕಟ್ನ ಸಾಯತ್ಕಿ ನಾನು. ಊರ್ ಬಿಟ್ಟು ಒಂದ್ ಸ್ವಲ್ಪ ದೂರ ಇದ್ರೇನೆ ಚೆನ್ನಾಗಿರೋದು. ಅಕ್ಕಪಕ್ಕಗೆ ಯಾರಾನ ಇದ್ರೆ ಕಿರಿಕಿರಿ. ಅಯ್ಯೋ, ಒಂದಿಟ್ಟು ಕಸ ಹೋದ್ರೂ ಅಯ್ಯೋ ಕಸ ಇತ್ಲಾಗೆ ಬಂತು, ಅವ್ರ ಮನೆ ಕಸ, ನಮ್ಮ ಮನೆ ಕಸ, ಅವ್ರ ಕೋಳಿ ಇಲ್ಲಿಗೆ ಬಂದು ಇವತ್ತೈತಿ ಅಂತ ಬರೀ ಬೈಕಮ್ಮದು ಜಗಳ ಆಡೋದೇ ಆಗುತ್ತೆ. ಹಿಂಗೆ ಯಾರು ದಡೆ ತಡೆ ಇಲ್ದಿದ್ರತ್ತ ನೆಮ್ಮದಿಯಾಗಿರ್ಬೋದು. ಹೌದಮ್ಮ, ಅದಕ್ಕೆ ಜಾಗ ವಿಶಾಲವಾಗಿದ್ರೆ ದೊಡ್ಡದಾಗ ಕಟ್ಬೋದು ಅಂತ ನಾನು ಇಲ್ಲೇ ಆಯ್ಕೆ ಮಾಡ್ಕೊಂಡೆ. ಅವ್ರದೇ ಹೊಲ ಇದು. ಒಂದ್ ಸ್ವಲ್ಪ 20 ಕುಂಟೆ ಏನೋ ಐತಿ. ಒಳ್ಳೆ ಜಾಗನೇ ಬಿಡು, ಚೆನ್ನಾಗೈತಿ. ಅದ್ ಸರಿ ಅಮ್ಮ, ಆ ದಿವ್ಯಂದೇನೋ ಮದ್ವೆ ಆಯ್ತಂತೆ, ನಿಜನಾ? ಹುಡುಗ ಯಾರು? ಹ್ಞೂನಮ್ಮ, ಅದೇ ಸಾಕಮ್ಮನ ಮಗ ಪೆದ್ಗುಂಡ ಇರ್ಲಿಲ್ವೇ, ಅವನ್ನೇ ಮದ್ವೆ ಆದ್ಲು ಅವಳು. ಇನ್ನೇನ್ ಮಾಡ್ತಾಳೆ? 2ನೇ ಮದ್ವೆ. ಅವನಿಗೂ ಏನ್ ಕೊಡೋರು ಯಾರು ಇರ್ಲಿಲ್ಲ, ಅದಕ್ಕೆ ಅತ್ತ. ಅದೇನೋ ಹೇಳ್ತಾರಲ್ಲ, ರೊಟ್ಟಿನೂ ಅಳಸಿತ್ತು ನಾಯಿನೂ ಹೊಸ್ತಿತ್ತು ಅಂತ, ಹಂಗಾಯ್ತು ಅಷ್ಟೇನೆ. ನಾನೇ ಹೇಳಿ ಒಪ್ಸಿ ಮದ್ವೆ ಮಾಡಿದೆ ಅತ್ತ. ಹೌದಾ? ಅಯ್ಯೋ, ದಿವ್ಯ ನೋಡಿದ್ರೆ ಡಾಕ್ಟ್ರು, ಇಂಜಿನಿಯರು, ಬಿಲ್ಡರು. ನಾನು ಅಷ್ಟು ಶ್ರೀಮಂತರನ್ನ ಮದ್ವೆ ಆಗ್ತೀನಿ ಹಂಗೆ ಹಿಂಗೆ ಅಂತ ಕೊಚ್ಕೊಂಬಳು. ಹೋಗಿ ಅಪ್ಪ ಎದ್ಗೊಂಡನ್ ಮದ್ವೆ ಆದ್ಲ. ನನಗಂತೂ ನಂಬಕ್ಕೆ ಆಗ್ತಿಲ್ವಲ್ಲಮ್ಮ. ಅವ್ನಿಗೆ ಏನಾಗೈತೆ? ಘನವಾದಂಗ ಇದ್ದಾನೆ, ಸುಮ್ಮನಿರು. ಅವ್ನಿಗೆ ಒಂದ್ ಕೆಟ್ಟ ಚಟ ಇಲ್ಲ, ಏನಿಲ್ಲ. ಏನೋ ಒಂದಿಟ್ಟು ಬುದ್ಧಿ ಕಡಿಮೆ ಇರ್ಬೋದು ಅಷ್ಟೇನೆ, ತೀರಾ ಏನ್ ಕಡಿಮೆ ಇಲ್ಲ. ಅವನು ಚೆನ್ನಾಗಿದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾನೆ, ದಿನ 600-700 ರೂಪಾಯಿ ಕೂಲಿ ತತ್ತಾನೆ. ಏನಾಗೈತೆ? ಚೆನ್ನಾಗಿರ್ತಾಳೆ, ಸುಮ್ಮನಿರು. ಸದ್ಯ ಹೆಂಗೋ ಚೆನ್ನಾಗಿರ್ಲಿ. ಬಾ ಹೋಗೋಣ. ತಡಿಯ ಒಂದ್ ಚೆನ್ನಾವತ್ತು ಇಲ್ಲೇ ಇರೋಣ. ಸರಿ ಇರಮ್ಮ, ಏನ್ ನೋಡ್ತೀಯ ನೋಡು.
ಚೆನ್ನಾಗಿ ಕ್ಯೂರಿಂಗ್ ಮಾಡ್ಬೇಕಣೆ. ಕ್ಯೂರಿಂಗ್ಗೆ ಇಂಪಾರ್ಟೆಂಟು. ಕ್ಯೂರಿಂಗ್ ಚೆನ್ನಾಗಾದ್ರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲನ. ನೀವೇನ ಕ್ಯೂರಿಂಗ್ ಮಾಡೋದು? ಹ್ಞೂನಮ್ಮ, ಕ್ಯೂರಿಂಗ್ ಮಾಡೋದು ನಮ್ದೇನೆ, ಮಿಕ್ಕಿದ್ದೆಲ್ಲ ಅವ್ರದ್ದು. ಬಿಡು, ನೀವು ಅದ್ರ ಜವಾಬ್ದಾರಿಯಿಂದನ 2 ಟೈಮ್ ಮಾಡ್ತೀರಾ ದಿನಕ್ಕೆ. ದಿನ 2 ಟೈಮ್ ಬಿಡಕ್ಕೆ ಹೇಳು ನಿನ್ ಗಂಡಗೆ. ಸರಿ ಅಮ್ಮ, ಹೇಳ್ತೀನಿ ಹೇಳು. ಅವ್ರು ಬರ್ತಾರೆ ಬೆಳಗ್ಗೆ ಸಾಯಂಕಾಲ. ಗಂಡ ಎಲ್ಲಿಗೆ ಹೋಗ್ತಾನೆ ಮಧ್ಯಾಹ್ನದ್ನಾಗೆಲ್ಲನ? ಏನ್ ಕೆಲ್ಸಕ್ಕೆ ಹೋಗ್ತಾನೋ ಹೆಂಗೆ? ಅದೇ ಅಮ್ಮ, ಅಲ್ಲಿ ನಮ್ ಜಮೀನ್ ಐತಲ್ಲ 4 ಎಕರೆ ಇವೆ ಪಕ್ತಾಗೆ, ಅಲ್ಲಿಗೆ ಹೋಗ್ತಾನೆ ನನ್ನ ಗಂಡ. ಆಮೇಲೆ ಯಾರನ್ನ ಬಂದು ಆಮೇಲೆ ಒತ್ತುವರಿ ಮಾಡಿಗಿಡ್ಯಾರ ಅಂತಾನ ಹೋಗಿರ್ತಾರ ಅಲ್ಲಿ. ಬಾ ಹೋಗೋಣ ಸಾಕು. ಸರಿ ನಡಿಯಮ್ಮ, ನಂಗಂತೂ ಸಂತೋಷ ಆತಮ್ಮ, ನೀನಾದ್ರೂ ಸುಖವಾಗಿದೆಯಲ್ಲ ಸದ್ಯ. ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.